ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 25-26 ಅಕಾಡೆಮಿಕ್ ಇಯರ್ ರಿಲೇಟೆಡ್ ಒಂದು ಬಿಗ್ ಡೌಟ್ ಅನ್ನು ಆದ್ರೆ ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ಯಾವುದರ ರಿಲೇಟೆಡ್ ನಿಮಗೆ ಒಂದು ಡೌಟ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿ, ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ನೀವು ನೋಡಿದ್ರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಈಗಾಗಲೇ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ನಾವು ಅಪ್ಲೈ ಮಾಡೋದಕ್ಕೆ ಹೋದ್ರೆ ಲಾಸ್ಟ್ ಡೇಟ್ ಆದ್ರೆ ಕ್ಲೋಸ್ ಆಗಿದೆ ಅಂತ ತೋರಿಸಿದೆ, ಯಾಕೆ ಅಂತ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತೀನಿ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ 25-26 ಅಕಾಡೆಮಿಕ್ ಇಯರ್ದು ಈಗಾಗಲೇ ಕೆಲವೊಬ್ಬರಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ನೀವು ಹೇಳ್ತಿದ್ದೀರಾ, ಬಟ್ ನಮ್ಗೆ ಇನ್ನೂ ಅಮೌಂಟ್ ಬಂದಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಅಂಡ್ ಇದೇ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, SSP ಸ್ಕಾಲರ್ಶಿಪ್ ರಿಲೇಟೆಡ್ 25-26 ಲಾಸ್ಟ್ ಡೇಟ್ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಫೆಬ್ರವರಿ 15ನೇ ತಾರೀಕುವರೆಗೂ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅನ್ನ ಆದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಅಂತ ಅಂದ್ರೆ ಯಾರೆಲ್ಲ ಕನ್ಸಿಡರ್ ಆಗ್ತಾರೆ ಅಂತ ಅಂದ್ರೆ ಫಸ್ಟ್ PUC, ಸೆಕೆಂಡ್ PUC ಅಂಡ್ ನೆಕ್ಸ್ಟ್ ಎಲ್ಲಾ ಕೋರ್ಸ್ನವರು, ಡಿಗ್ರಿ, ಇಂಜಿನಿಯರಿಂಗ್ ಯಾವುದೇ ಕೋರ್ಸ್ನವ್ರು ಎಲ್ಲರೂ ಸಹ ಇನ್ಕ್ಲೂಡ್ ಆದ್ರೆ ಹಾಕ್ತಾರೆ. ಬಟ್ ಇಲ್ಲಿ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರು ಯಾರಿಗೆ ಒಂದು ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ಅನ್ನುವಂಥದ್ದನ್ನ ನೀವು ಕ್ಲಿಯರ್ ಆಗಾದ್ರೆ ತಿಳ್ಕೊಬೇಕು. ಇಲ್ಲಿ ಯಾರಿಗೆ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅಂದ್ರೆ ನೀವು ನೀಟಾಗಿ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನ್ ಮೆನ್ಷನ್ ಆಗಿದೆ ಅಂತ ಅಂದ್ರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ PUC ಮತ್ತು ಸಾಮಾನ್ಯ ಪದವಿಯ ಕೋರ್ಸ್ ಅನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಕೋರ್ಸ್ಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2026 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಈ ವರ್ಷ ಯಾರೆಲ್ಲ ಫಸ್ಟ್ PUC, ಸೆಕೆಂಡ್ PUC, ನೆಕ್ಸ್ಟ್ ಜನರಲ್ ಡಿಗ್ರಿ ಅಂದ್ರೆ BCom, BSc, BCA ಈ ಕೋರ್ಸಸ್ ಮಾಡ್ತಿರ್ತಾರೆ. ಜನರಲ್ ಡಿಗ್ರಿ ಅಂಡರ್ ಬರುವಂತ ಕೋರ್ಸ್ನವರು PUC ಅವರು ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಇವ್ರಿಗೆ ಈಗಾಗಲೇ ಲಾಸ್ಟ್ ಡೇಟ್ ಆದ್ರೆ ಕ್ಲೋಸ್ ಆಗಿದೆ. ಈ ಒಂದು ಕೋರ್ಸ್ ಅವರನ್ನ ಹೊರತುಪಡಿಸಿ ಉಳಿದಿರುವಂತಹ ಎಲ್ಲಾ ಕೋರ್ಸ್ನವರು ಫೆಬ್ರವರಿ 15ನೇ ತಾರೀಕುವರೆಗೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಕಾಲರ್ಶಿಪ್ಸ್ಗೆ ಅಪ್ಲೈ ಮಾಡಬಹುದು. ಇದೇ ಒಂದು ವೆಬ್ಸೈಟ್ ಅಲ್ಲಿ. ಇಲ್ಲಿ ಯಾರು ನನಗೆ ಈ ಡೌಟ್ ಅನ್ನ ಕೇಳಿದ್ದಾರೆ ಅಂತ ಅಂದ್ರೆ, ನಾರ್ಮಲ್ ಆಗಿ ಬಂದ್ಬಿಟ್ಟು ಯಾರಾದ್ರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಇದ್ದಾರೆ ಇವ್ರು ಕೇಳ್ತಿದ್ದಾರೆ. ಸೊ ನೀವು ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತ ಹೇಳ್ತೀರಾ, ಇಲ್ಲಿ ನೋಡಿದ್ರೆ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ. ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆ, PUC ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಲಾಸ್ಟ್ ಡೇಟ್ ಈಗಾಗಲೇ ಕ್ಲೋಸ್ ಆಗಿದೆ. ಉಳಿದಿರುವಂತಹ ಇಂಜಿನಿಯರಿಂಗ್ ಕೋರ್ಸಸ್, ಪ್ರೊಫೆಷನಲ್ ಕೋರ್ಸಸ್, ಯಾವ್ಯಾವ ಕೋರ್ಸಸ್ ಇದಾವೆ ಎಲ್ಲರೂ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ಕೋಬಹುದು. ಯಾಕೆ ಇವ್ರಿಗೆ ಮಾತ್ರ ಎಕ್ಸ್ಟೆಂಡ್ ಮಾಡಿದ್ದಾರೆ, ಇವ್ರಿಗೆ ಕ್ಲೋಸ್ ಮಾಡಿದ್ದಾರೆ ಅಂತ ಅಂದ್ರೆ, ನೋಡಿ, ಜನರಲಿ ಬಂದ್ಬಿಟ್ಟು ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ ಅಂಡ್ ಹಾಗೆ PUC ಸ್ಟೂಡೆಂಟ್ಸ್ಗೆ ಯಾವುದೇ ತರದ ಪ್ರಾಬ್ಲಮ್ ಆದ್ರೆ ಇಲ್ಲ, ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡೋದಕ್ಕೆ ಹೋದ್ರೆ ಯೂನಿವರ್ಸಿಟಿ ಕಡೆಯಿಂದ, ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೂ ಸಹ ಪ್ರಾಬ್ಲಮ್ ಇಲ್ಲ. ಬಟ್ ಉಳಿದಿರುವಂತಹ ಕೋರ್ಸ್ಗಳಿಗೆ ಒಂದು KEA ಕೌನ್ಸಿಲಿಂಗ್ ಅಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ, KCET ಕೌನ್ಸಿಲಿಂಗ್, ನೀಟ್ ಕೌನ್ಸಿಲಿಂಗ್, ಈ ಸ್ಟೂಡೆಂಟ್ಸ್ಗೆ USN ನಂಬರ್ಸ್ ಬರೋದು ಲೇಟ್ ಆಯಿತು. ಕೆಲವೊಂದಿಷ್ಟು ಯೂನಿವರ್ಸಿಟೀಸ್ ಅಲ್ಲಿ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಅನೌನ್ಸ್ ಆಗೋದು ಲೇಟ್ ಆಯಿತು, ಅವರ ಒಂದು ಡೀಟೇಲ್ಸ್ ಲಿಂಕ್ ಆಗೋದಾದ್ರೆ ಲೇಟ್ ಆಯಿತು. ಸೊ ಇದೊಂದು ಕಾರಣಕ್ಕಾಗಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಉಳಿದಿರುವ ಕೋರ್ಸ್ಗಳಿಗೆ ಲಾಸ್ಟ್ ಡೇಟ್ ಅನ್ನಾದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಉಳಿದಿರುವಂತಹ ಕೋರ್ಸ್ನವರು ಅಪ್ಲೈ ಆದ್ರೆ ಮಾಡ್ಕೋಬಹುದು. ಓಕೆನಾ? ಒಂದ್ ಡೌಟ್ ಆದ್ರೆ ಕ್ಲಿಯರ್ ಆಯ್ತು. ಇನ್ನೊಂದು ಡೌಟ್ ಏನು ಅಂತ ಅಂದ್ರೆ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಲಾಸ್ಟ್ ಡೇಟ್ ಇನ್ನೂ ಓಪನ್ ಇದೆ, ಆದ್ರೂ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿದ್ಯಾ ಅಂತ ಅಂದ್ರೆ, ಹೌದು, 100% ಆಗಿ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿದೆ. ಇದು ಯಾವ ರೀತಿ ಆಗುತ್ತೆ ಪ್ರತಿ ವರ್ಷನೂ ಅಂತ ಅಂದ್ರೆ, 25-26 ಆಗಲಿ, 24-25 ಆಗಲಿ, ಯಾವುದೇ ಅಕಾಡೆಮಿಕ್ ಇಯರ್ ಆಗಲಿ, ಫಸ್ಟ್ ಸ್ಕಾಲರ್ಶಿಪ್ಗೆ ಪೋರ್ಟಲ್ ಓಪನ್ ಮಾಡ್ತಾರೆ, ಅಪ್ಲಿಕೇಶನ್ಸ್ ಎಲ್ಲಾನು ಹಾಕ್ತಾರೆ. ಅದಾದ್ಮೇಲೆ ಅಪ್ಲಿಕೇಶನ್ ವೆರಿಫಿಕೇಶನ್ಸ್ ಎಲ್ಲ ಮಾಡಿ ಬ್ಯಾಚ್ ವೈಸು ಇಟ್ಕೊಂಡಿರ್ತಾರೆ. ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ರಿಲೀಸ್ ಮಾಡಿದಾಗ, ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ರಿಲೀಸ್ ಮಾಡಿದಾಗ ಅವರು ಸ್ಟೂಡೆಂಟ್ಸ್ಗೆ ಅಮೌಂಟ್ ಜಮಾ ಮಾಡ್ತಾರೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಫಂಡ್ಸ್ ರಿಲೀಸ್ ಮಾಡಿದಾಗ ಅವರು ಅಲ್ಲಿ ಅಮೌಂಟ್ಗೆ ಜಮಾ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಈ ವರ್ಷದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಹೇಳಿದ್ದಾರೆ, ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಹೇಳಿದ್ದಾರೆ. ಈ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಈಗಾಗಲೇ ಕ್ರೆಡಿಟ್ ಆಗಿದೆ 25-26 ಅಕಾಡೆಮಿಕ್ ಇಯರ್ದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರ್ಸಕ್ ಆಗ್ಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಅವರ ಒಂದು ID ಪಾಸ್ವರ್ಡ್ ಅನ್ನ ತಗೊಂಡು ನಿಮಗೆ ತೋರಿಸ್ತೀನಿ, ಅಮೌಂಟ್ ಯಾವ ಡೇಟಿಗೆ ಬಂದಿದೆ ಏನು ಅಂತ ಹೇಳ್ಬಿಟ್ಟು ತೋರಿಸಿ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿರಂತೆ. ಸೊ ಯಾರೆಲ್ಲ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರ, ನಿಮಗೆ ಬಂದ್ಬಿಟ್ಟು ಈ ವರ್ಷ ಅಮೌಂಟ್ ಆದ್ರೆ 100% ಆಗಿ ಬಂದೇ ಬರುತ್ತೆ. ಅದು ಲೇಟ್ ಆಗಾದ್ರೂ ಬರ್ಬೋದು, ಇಲ್ಲ ಅಂತಂದ್ರೆ ಈಗಲೇ ಆದ್ರೂ ಬರ್ಬೋದು. ಎಲ್ಲಾ ಕೋರ್ಸ್ನವ್ರಿಗೂ ಸಹ ಅಮೌಂಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಜಮಾ ಆಗಿದೆ. ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಬ್ಯಾಚ್ ವೈಸ್ ಜಮಾ ಮಾಡ್ತಾರೆ. ಯಾವಾಗ ಫಂಡ್ಸ್ ರಿಲೀಸ್ ಮಾಡ್ತಾರೋ ಅವಾಗ ಒಂದಿಷ್ಟು ಜನಕ್ಕೆ ಹಣ ಜಮಾ ಮಾಡ್ತಾರೆ. ಆ ಟೈಮಲ್ಲಿ ನಿಮ್ಗೂ ಸಹ ಅಮೌಂಟ್ ಆದ್ರೆ ಬರುತ್ತೆ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ, ಯಾವ ಕೋರ್ಸು ಏನು, ಯಾವ ರೀತಿ ಅಮೌಂಟ್ ಕ್ರೆಡಿಟ್ ಆಗಿದೆ ಏನು ಅಂತ ಹೇಳ್ಬಿಟ್ಟು. ನೀವು ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಿ, ಈಗಾಗಲೇ ಅಪ್ಲೈ ಮಾಡಿರೋರು ಸ್ಕಾಲರ್ಶಿಪ್ ಅಮೌಂಟ್ ಸ್ವಲ್ಪ ಬೇಗ ಬರುತ್ತೆ, ಲೇಟಾಗಿ ಅಪ್ಲೈ ಮಾಡಿರೋರಿಗೆ ಸ್ವಲ್ಪ ಲೇಟಾಗಿ ಬರುತ್ತೆ. ಬಟ್ ಸ್ಕಾಲರ್ಶಿಪ್ ಅಮೌಂಟ್ ಅಂತ 100% ಬರುತ್ತೆ. ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಅಂದ್ರೆ, ಲಾಸ್ಟ್ ಇಯರ್ 24-25 ಅಕಾಡೆಮಿಕ್ ಇಯರ್ ಯಾರಿಗೆಲ್ಲ ಅಮೌಂಟ್ ಪೆಂಡಿಂಗ್ ಇತ್ತು, ಒಂದ್ಸಲಿ ಹೋಗಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಆದ್ರೆ ಬರ್ತಾ ಇದೆ. ಲಾಸ್ಟ್ ಇಯರ್ ಫಂಡ್ಸ್ ಆದ್ರೆ ರಿಲೀಸ್
ರಿಲೀಸ್ ಮಾಡಿದ್ದಾರೆ. ಈ ವರ್ಷದ ಸ್ಟೆಪ್ ಬೈ ಸ್ಟೆಪ್ ಆದ್ರೆ ಪ್ರೋಸೆಸ್ ಆದ್ರೆ ಸ್ಟಾರ್ಟ್ ಆಗ್ತಿದೆ. ಓಕೆನಾ, ಸ್ಕಾಲರ್ಶಿಪ್ ರಿಲೇಟೆಡ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಹಿರಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿಮಾ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.